I'm back with another video. ಇವತ್ತೊಂದು ಸಖತ್ ಸಿಂಪಲ್ ಆಗಿ ಗಾರ್ಲಿಕಿ ವೆಜಿ ನೂಡಲ್ಸ್ ಮಾಡ್ತಾ ಇದೀನಿ. ಇದನ್ನ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಇದ್ರ ಜೊತೆ ಒಂದು ಒಳ್ಳೆ ಪ್ರೋಟೀನ್ ಆಡ್ ಮಾಡಿ ಸಲಾಡ್ ಹಾಕೊಂಡ್ರೆ ಒಂದು ಕಂಪ್ಲೀಟ್ ಹೆಲ್ದಿ ಮೀಲ್ ಆಗುತ್ತೆ. ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಆಲ್ರೈಟ್, ಶುರು ಮಾಡೋಣ. ಓಕೆ, ಮೊದಲು ಇದಕ್ಕೆ ನೂಡಲ್ಸ್ನ ಬೇಯಿಸ್ಕೊಳ್ಳೋಣ. ನನ್ನ ಹತ್ರ ಇದು ಎಗ್ ನೂಡಲ್ಸ್ ಇದೆ. ಇದು ಸಖತ್ ಸಾಫ್ಟ್ ಆಗುತ್ತೆ ಕುಕ್ ಆದಮೇಲೆ. ಸೊ ನಿಮ್ಗೆ ಯಾವ್ದು ಬೇಕೋ ಆ ಥರ ನೂಡಲ್ಸ್ ಉಪಯೋಗಿಸ್ಬೋದು. ಇದು ಸುಮಾರು 6 ನಿಮಿಷ ತೊಗೊಳುತ್ತೆ ಕುಕ್ ಆಗೋದಕ್ಕೆ. ಒಂದು ಸ್ವಲ್ಪ ಉಪ್ಪು ಜೊತೆ ಬಿಸಿನೀರಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಟ್ರಿಕಿ ಪಾರ್ಟ್ ಏನಂದರೆ ಇದು ಕುಕ್ ಆಗೋದಕ್ಕೆ ಆ ವೆಜೀಸ್ನೆಲ್ಲ ಫುಲ್ ಫ್ರೈ ಮಾಡ್ಕೊಬೇಕು. ಇವಾಗ ಐ ಆಮ್ ಬ್ರಿಂಗಿಂಗ್ ಮೈ ಓಲ್ಡ್ ಪ್ಯಾನ್ ಬ್ಯಾಕ್. ನಾನ್ ಸ್ಟಿಕ್ಕಲ್ಲಿ ಆ ತರಕಾರಿ ಫುಲ್ಲು ಚಾರಾಗಿ ಕ್ಯಾರಮಲೈಸ್ ಆಗೋದಿಲ್ಲ ಅಷ್ಟು ಈಸಿಯಾಗಿ. ಸೊ ಅದಕ್ಕೆ ಈ ಥರ ಒಂದು ಥಿಕ್ ಬಾಟಮ್ ಆಗಿರೋ ಸ್ಟೀಲ್ ಪ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಇದಕ್ಕೆ ಸೆಸಮಿ ಆಯಿಲ್ ಕೂಡ ಉಪಯೋಗಿಸ್ಬೋದು. ಇವಾಗ ಇದು ಎಣ್ಣೆ ಫುಲ್ಲು ಕಾಯಿಲಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಫಸ್ಟು ನಾನು 3 ಬೆಳ್ಳುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇದು ಸ್ಪ್ರಿಂಗ್ ಆನಿಯನ್ಸ್ ಹಾಕೋಣ. ಅದಿಲ್ಲ ಅಂದರೆ ನಾವು ಮಾಮೂಲಿ ಈರುಳ್ಳಿನೂ ಹಾಕ್ಕೊಳ್ಬೋದು ಸ್ಲೈಸ್ ಮಾಡಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕೆಳಗಡೆ ಭಾಗನ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಭಾಗನ ಆಮೇಲೆ ಗಾರ್ನಿಷ್ ಮಾಡೋಣ. ಇವಾಗ ಇದಕ್ಕೊಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡಿ ಇವಾಗ ತರಕಾರಿ ಎಲ್ಲ ಹಾಕೋಣ. ಇದಕ್ಕೆ ಎಷ್ಟೊಂದು ಥರ ತರಕಾರಿ ಹಾಕ್ಕೊಬೋದು. ನಾನು ಇದಕ್ಕೊಂದು ಚಿಕ್ಕ ಕ್ಯಾಪ್ಸಿಕಮ್ನ ಸ್ಲೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕ್ಯಾರೆಟ್ನ ಇದು ಮ್ಯಾಚ್ ಸ್ಟಿಕ್ಸ್ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ. ಇದು ಫ್ರೋಸನ್ ಬಟಾಣಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಫ್ರೀಸರಲ್ಲಿ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಸ್ನೋ ಪೀಸು ಇಲ್ಲ ಸ್ನ್ಯಾಪ್ ಪೀಸ್ ಆ ಥರ ಹಾಕ್ಕೊಬೋದು. ಬೇಕಾದ್ರೆ ಬ್ರಾಕ್ಲಿ ಹಾಕ್ಕೊಬೋದು. ಆಮೇಲೆ ರೆಡ್ ಇಲ್ಲ ಯೆಲ್ಲೋ ಪೆಪ್ಪರ್ಸ್ ಹಾಕ್ಕೊಬೋದು. ಫುಲ್ ಕಲರ್ಫುಲ್ಲಾಗಿ ಸಖತ್ತಾಗಿರುತ್ತೆ ಅದು. ನನಗೆ ತರಕಾರಿ ಒಂದು ಸ್ವಲ್ಪ ಹಸಿದಾಗಿ ಕ್ರಂಚಾಗಿದ್ದರೆ ಸಖತ್ ಇಷ್ಟ ಆಗುತ್ತೆ. ಸೊ ನಾನು ಜಾಸ್ತಿ ಹೊತ್ತು ಬೇಯಿಸ್ತಾ ಇಲ್ಲ ಇದನ್ನು 1 ನಿಮಿಷ ಫ್ರೈ ಮಾಡಿ ಸೋಯಾ ಸಾಸ್ ಹಾಕೋಣ. ನನ್ನ ಹತ್ರ ಇದು ಡಾರ್ಕ್ ಸೋಯಾ ಸಾಸ್ ಇದೆ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಇದು ಫುಲ್ಲು ಒಳ್ಳೆ ಸಾಲ್ಟಿನೆಸ್ ಕೊಡುತ್ತೆ. ಆಮೇಲೆ ಸೋಯಾ ಫ್ಲೇವರ್ಸ್ ಇರುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತಾ ಇದ್ದರೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಅದಾದಮೇಲೆ ಒಂದು ಸ್ವಲ್ಪ ಇದು ನನ್ನ ಹತ್ರ ಬ್ರೌನ್ ಶುಗರ್ ಇದೆ, ಡಾರ್ಕ್ ಬ್ರೌನ್ ಶುಗರು. ಒಂದು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಸಾಲ್ಟಿನೆಸ್ನ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಒಂದು ಸ್ವಲ್ಪ ಡಾರ್ಕ್ ಶುಗರ್ದೇ ಒಂದು ಸ್ವಲ್ಪ ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಸಖತ್ತಾಗಿರುತ್ತೆ. ಇವಾಗ ಒಂದು 5-6 ನಿಮಿಷ ಆಗಿದೆ. ಸೊ ನನ್ನ ನೂಡಲ್ಸ್ ಆಗಿದೆ. ಇದನ್ನು ಇವಾಗ ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಹಾಕೋಣ. ನೀರನ್ನ ಫುಲ್ ಸ್ಟ್ರೈನ್ ಮಾಡಬೇಕು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ಒಂದು ಸ್ವಲ್ಪ ವಿನೆಗರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬ್ಯೂಟಿಫುಲ್ ಅಸಿಡಿಟಿ ಕೊಡುತ್ತದು. ವಿನೆಗರ್ ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದಷ್ಟೇ. ಸಖತ್ ಸಿಂಪಲ್ ಇದು. ಇದಕ್ಕೆ ಸರ್ವ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಗಾರ್ನಿಷ್ ಆಗಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಪ್ರೋಟೀನ್ ಆಗಿ ನೀವು ಎಗ್ಸು ಇಲ್ಲಾಂದರೆ ಟೋಫು ಥರ ನಾನು ಆ್ಯಡ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಸ್ಯಾಲಡ್ ಆ್ಯಡ್ ಮಾಡಿಕೊಂಡ್ರೆ ಸಖತ್ ಹೆಲ್ದಿ ಮೀಲ್ ಆಗುತ್ತೆ. ದಟ್ಸ್ ಇಟ್, ಈಸಿ ಆ್ಯಂಡ್ ಡೆಲಿಷಿಯಸ್. ಇದನ್ನು ನೀವು ಟ್ರೈ ಮಾಡಿ ನನಗೆ ಹೆಂಗಾಯಿತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.